ಕಿಂಗ್ಡಮ್ ಆಫ್ ದಿ ಪ್ಲಾನೆಟ್ ಆಫ್ ದಿ ಏಪ್ಸ್. ಪ್ಲಾನೆಟ್ ಆಫ್ ದಿ ಏಪ್ಸ್ ಫ್ರಾಂಚೈಸ್ ಅಲ್ಲಿ 4th ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಂದಿರೋ ಕಿಂಗ್ಡಮ್ ಆಫ್ ದಿ ಪ್ಲಾನೆಟ್ ಆಫ್ ದಿ ಏಪ್ಸ್ ಮೂವಿ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಮೂವಿ ಚೆನ್ನಾಗೇ ಇದೆ, ಬಟ್ ಆಕ್ಷನ್ ಸೀನ್ಸ್ ಜಾಸ್ತಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೋಡಬೇಡಿ, ಪಕ್ಕ ಡಿಸಪಾಯಿಂಟ್ ಆಗ್ತೀರಾ. ಆ್ಯಂಡ್ ಯೂಟ್ಯೂಬಲ್ಲಿ ಈ ಮೂವಿದು ಟ್ರೈಲರ್ ಬ್ರೇಕ್ ಡೌನ್ ನೋಡಿದೆ, ಅದರಲ್ಲಿ ತುಂಬ ಜನ ಟೈಮ್ ಟ್ರಾವೆಲ್ ಇರೋ ಚಾನ್ಸಸ್ ಇದೆ ಅಂತಲೇ ಹೇಳಿದ್ರು. ಒಂದು ವೇಳೆ ಅದೇ ಥರ ನೀವು ಟ್ರೈಲರ್ ಬ್ರೇಕ್ ಡೌನ್ ನೋಡಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇರುತ್ತೆ ಅಂತ ನಂಬಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೋಡಿದ್ರೆ ಡಿಸಪಾಯಿಂಟ್ ಆಗ್ತೀರಾ ಅಷ್ಟೇ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಕಮ್ಮಿ ಇಟ್ಕೊಂಡು ನೋಡಿ. ಸೊ ಡೈರೆಕ್ಟಾಗಿ ಪ್ಲಾಟ್ ವಿಷಯಕ್ಕೆ ಬರೋದಾದರೆ ಆ್ಯಕ್ಚುಲಿ ಮೂವಿ ಸ್ಟೋರಿ ಪೂರ್ತಿ ಟ್ರೈಲರಲ್ಲಿ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಮೂವಿ ಸ್ಟೋರಿ ಲೈನ್ ಕೂಡ ತುಂಬ ತಿನ್ನಿದೆ, ವಾವ್ ಆ್ಯಂಡ್ ಸರ್ಪ್ರೈಸ್ ಅನ್ನೋ ಥರ ಹೊಸ ಸ್ಟೋರಿ ಏನಿರಲ್ಲ. ಆ್ಯಂಡ್ ಸ್ಟೋರಿ ಏನಂದರೆ ಪ್ರಾಕ್ಸಿಮಸ್ ಸೀಸರ್ ಅನ್ನೋ ಒಂದು ಮೇ ಅನ್ನೋ ಒಂದು ಹುಡುಗಿನ ಹುಡುಕ್ತಿರುತ್ತೆ. ಆ್ಯಂಡ್ ಅವಳನ್ನ ಹುಡುಕೋ ಪ್ರೊಸೆಸ್ಸಲ್ಲಿ ಪ್ರಾಕ್ಸಿಮಸ್ ಸೀಸರ್ ಕ್ಲಾನ್ಗೆ ಸೇರಿರೋ ಕೆಲವು ಏಪ್ಸ್, ನೋವಾ ಅನ್ನೋ ಒಂದು ಏಪ್ಗೆ ಸಂಬಂಧಪಟ್ಟ ಕ್ಲಾನ್ ಪೂರ್ತಿನ ಇವರು ಬಂದಿ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ನೋವಾ ತನ್ನ ಪೂರ್ತಿ ಕ್ಲಾನ್ನ ವಾಪಸ್ ಕರ್ಕೊಂಡು ಬರ್ತಾನ ಇಲ್ವಾ, ಆ್ಯಂಡ್ ಪ್ರಾಕ್ಸಿಮಸ್ ಯಾಕೆ ಮೇನ ಹುಡುಕ್ತಿದ್ದಾನೆ, ಆ್ಯಂಡ್ ಇವರೆಲ್ಲ ಸೇರಿ ಪ್ರಾಕ್ಸಿಮಸ್ ಹತ್ರ ತಪ್ಪಿಸ್ಕೊಂಡು ಹೇಗೆ ಆಚೆ ಬರ್ತಾರೆ, ಇವೆಲ್ಲ ತಿಳ್ಕೊಬೇಕು ಅಂದರೆ ನೀವು ಸಿನಿಮಾ ನೋಡಬೇಕು. ಇನ್ನು ಈ ಮೂವಿ ಫಸ್ಟ್ ಆಫ್ ಅಲ್ಲಿ ಪ್ರಾಕ್ಸಿಮಸ್ ಸೀಸರ್ ಕ್ಲಾನ್ ಏಪ್ಸ್ ಎಲ್ಲರೂ ನೋವಾ ಕ್ಲಾನ್ನ ಪೂರ್ತಿಯಾಗಿ ಕಿಡ್ನಾಪ್ ಮಾಡಿ ತೊಗೊಂಡೋಗೋದು, ಆ್ಯಂಡ್ ನೋವಾ ತನ್ನ ಕ್ಲಾನ್ನ ಹುಡ್ಕೊಂಡು ಹೋಗೋದು, ಈ ಜರ್ನಿಲಿ ರಾಕಾ ಆ್ಯಂಡ್ ಮೇ ಪರಿಚಯ ಆಗೋದು, ಇವೆಲ್ಲ ಫಸ್ಟ್ ಆಫ್ ಅಲ್ಲಿ ನಡೆಯುತ್ತೆ. ಇನ್ನು ಸೆಕೆಂಡ್ ಆಫ್ ಅಲ್ಲಿ ಪ್ರಾಕ್ಸಿಮಸ್ ಸೀಸರ್ ಎಂಟ್ರಿ ಇರುತ್ತೆ. ಆ್ಯಂಡ್ ಅವನ ಗೋಲ್ ಏನು, ಅವನ ಗುರಿ ಏನು, ಆ್ಯಂಡ್ ಅವನ ಹತ್ರ ನೋವಾ ಕ್ಲಾನ್ ಆ್ಯಂಡ್ ಮೇ ಯಾವ ಥರ ತಪ್ಪಿಸ್ಕೊತಾರೆ, ಈ ಎಲ್ಲ ಈವೆಂಟ್ಸ್ ನಡೆಯುತ್ತೆ. ಆ್ಯಕ್ಚುಲಿ ನಾನೇ ಸ್ಪಾಯ್ಲರ್ ಹೇಳಿಲ್ಲ, ಟ್ರೈಲರಲ್ಲಿ ಹೇಳಿರೋ ಸ್ಟೋರಿನೇ ಹೇಳಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನು ಈ ಮೂವಿಲಿ ಪಾಸಿಟಿವ್ಸ್ ಏನಂದರೆ ಮೂವಿಲಿ CGI ಮಾತ್ರ ತುಂಬ ಇಷ್ಟ ಆಯಿತು. ಆ್ಯಂಡ್ ಕೆಲವು ಎಮೋಷನಲ್ ಸೀನ್ಸ್ ಇರುತ್ತೆ, ಅದು ಕೂಡ ಚೆನ್ನಾಗಿತ್ತು ಆ್ಯಂಡ್ ಇಂಪ್ಯಾಕ್ಟ್ ಆಗಿ ಕೂಡ ಇದೆ. ಇನ್ನು ಮೂವಿಲಿ ರಾಕಾ ಆ್ಯಂಡ್ ನೋವಾ ಕ್ಯಾರೆಕ್ಟರ್ಸ್ ಆ್ಯಂಡ್ ಅವರ ಮಧ್ಯೆ ಇರೋ ಬಾಂಡಿಂಗ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೂವಿ ರನ್ ಟೈಮ್ ಬಂದು ಅರೌಂಡ್ 2 hours 10 minutes ಆರ್ 15 minutes ಇದೆ, ಆದರೂ ಅಷ್ಟೊಂದು ಬೋರ್ ಫೀಲ್ ಏನು ಅನ್ಸಲ್ಲ. ಇನ್ನು ನೆಗೆಟಿವ್ಸ್ ವಿಷಯಕ್ಕೆ ಬರೋದಾದರೆ ಈ ಮೂವಿಲಿ ಒಳ್ಳೆ ಕಿಕ್ ಕೊಡೋ ಅಂತ ಐ ಮೂಮೆಂಟ್ಸ್ ಏನಿರಲ್ಲ, ಆ್ಯಂಡ್ ಆ್ಯಕ್ಷನ್ ಸೀನ್ಸ್ ಕೂಡ ದೊಡ್ಡದಾಗಿ ಏನಿರಲ್ಲ. ಸೊ ಜಾಸ್ತಿ ಆ್ಯಕ್ಷನ್ಸ್ ಮೂವೀಸ್ ನೋಡೋರಿಗೆ ಈ ಮೂವಿ ಅಷ್ಟು ಇಷ್ಟ ಆಗದೇನೂ ಇರ್ಬೋದು. ಆ್ಯಂಡ್ ಮೂವಿಲಿ ಹೀರೋ ಕ್ಯಾರೆಕ್ಟರ್ ತುಂಬ ವೀಕ್ ಅನಿಸುತ್ತೆ. ಅಂದರೆ ನಾವು ಪ್ರೀವಿಯಸ್ ಮೂವೀಸಲ್ಲಿ ಸೀಸರ್ ಕ್ಯಾರೆಕ್ಟರ್ನ ನೋಡಿದಾಗ ಯಾವ ಥರ ಫೀಲ್ ಬಂದಿತ್ತೋ ಆ ಥರ ಒಂದು ಫೀಲ್ ನೋವಾ ಕ್ಯಾರೆಕ್ಟರ್ನ ನೋಡಿದಾಗ ಬರಲ್ಲ. ಇನ್ನು ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಚೆನ್ನಾಗೇ ಇದೆ, ಆದರೆ ಕ್ಯಾರೆಕ್ಟರಲ್ಲಿ ಪರ್ಫಾರ್ಮೆನ್ಸ್ ಮಾಡೋ ಅಂಥ ದೊಡ್ಡ ಸ್ಕೋಪ್ ಏನಿರಲಿಲ್ಲ. ಆ್ಯಂಡ್ ಈ ನೆಗೆಟಿವ್ಸ್ ನನಗೆ ಅಷ್ಟೊಂದು ಮ್ಯಾಟರ್ ಏನಾಗಲಿಲ್ಲ, ಯಾಕಂದರೆ ಮೇಕರ್ಸ್ ಈ ಮೂವಿಯಿಂದ ನೆಕ್ಸ್ಟ್ ಬೈ ಮೂವೀಸ್ಗೆ ಒಂದು ಬೇಸ್ನ ಸೆಟಪ್ ಮಾಡ್ಕೊಂಡಿದ್ದಾರೆ. ಮೇ ಬಿ ನೆಕ್ಸ್ಟ್ ಬೈ ಮೂವೀಸಲ್ಲಿ ಆ್ಯಕ್ಷನ್ ಸ್ಟಫ್ಸ್ ಆ್ಯಂಡ್ ಒಳ್ಳೆ ಸ್ಟೋರಿ ಲೈನ್ ಬರುತ್ತಾ ಇಲ್ವಾ ಅಂತ ನೋಡಬೇಕು. ಸೊ ಓವರಾಲ್ ಆಗಿ ಮೂವಿ ಡೀಸೆಂಟ್ ಆಗಿದೆ, ಒಂದ್ಸಲ ನೋಡ್ಬೋದು ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾತ್ರ ನೋಡಬೇಡಿ, ಪಕ್ಕ ಡಿಸಪಾಯಿಂಟ್ ಆಗ್ತೀರಾ. ಆ್ಯಂಡ್ ಈ ಮೂವಿ ಸ್ಟೋರಿ ಲೈನ್ ಸೀಸರ್ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಥರ ಏನೂ ಇರಲಿಲ್ಲ. ಸೊ ಇದರಿಂದ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆ್ಯಂಡ್ ಈ ಮೂವಿಗೆ ನಾನು ಕೊಡೋಂಥ ರೇಟಿಂಗ್ 10ಗೆ 5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.